ಇಂದು ಸಂಜೆ ಸುರಿದಂತಹ ಭಾರಿ ಮಳೆಗೆ ವಿಜಯನಗರ ಕ್ಲಬ್ನ ಒಂದು ಗೋಡೆ ಕಾಂಪೌಂಡ್ ಗೋಡೆ ಕುಸಿದು ಶಿವಬೋರಯ್ಯ ಅನ್ನುವಂತಹ 53 ವರ್ಷದ ವ್ಯಕ್ತಿ ಮೃತನಾಗಿರುವಂತಹದ್ದು. ಏನು ಆತ ಶಿವಬೋರಯ್ಯ ಅನ್ನುವಂಥವ್ರು ಆಟ ಓಡಿಸ್ಕೊಂಡಿರ್ತಾರೆ. ಈ ಒಂದು ಆಟ ಓಡಿಸುವಂತಹ ಸಂದರ್ಭದಲ್ಲಿ ಸಂಜೆ ಸುರಿತಾ ಇದ್ದಂತಹ ಮಳೆಗೆ ವಿಜಯನಗರ ಕ್ಲಬ್ನ ಬ್ಯಾಕ್ ಸೈಡ್ ಬಂದಿರುವಂತಹದ್ದು. ಈ ವೇಳೆ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಕಾಂಪೌಂಡ್ ಗೋಡೆ ಏನಿದೆ ಆ ಒಂದು ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಇಡೀ ಕಾಂಪೌಂಡ್ ಅಂದ್ರೆ ಆ ಒಂದು ಕ್ಲಬ್ ಒಂದು ಮೇಲೆ ಅಂದ್ರೆ ಸುಮಾರು ರಸ್ತೆಯಕ್ಕಿಂತ ಸುಮಾರು ಒಂದು 7 ಅಡಿ ಎತ್ತರದಷ್ಟು ಹೈಟ್ ಅನ್ನ ಈ ಒಂದು ಕಾಂಪೌಂಡ್ ಗೋಡೆಯನ್ನ ಕಟ್ಟಿರುವಂತಹದ್ದು. ಅದಾದ ನಂತರ ಅದರ ಮೇಲೆ ಕೂಡ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಕಾಂಪೌಂಡ್ ಗೋಡೆಯನ್ನ ನಾವು ರಸ್ತೆಯಿಂದ ಸುಮಾರು ಒಂದು 10-11 ಅಡಿ ಅಷ್ಟು ಮೇಲೆ ಇರುತ್ತೆ. ಈ ಒಂದು ಮೇಲೆ ಇದ್ದಂತ ಸಂದರ್ಭದಲ್ಲಿ ಕೆಳಗಡೆ ಎಲ್ಲವೂ ಕೂಡ ಏನು ಈ ಒಂದು ಹೈಟ್ ಅನ್ನ ಕಾಂಪೌಂಡ್ ಹೈಟ್ ಅನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಕಾಂಪೌಂಡ್ ಮೇಲೆ ಪ್ರೆಷರ್ ಆಗಿ ಇರುವಂತಹ ಮಣ್ಣು ಏನೋ ಜೋಡಣೆ ಮಾಡಲಾಗಿತ್ತು. ಆ ಒಂದು ಮಣ್ಣು ಒಳಗಡೆ ನೀರು ಪದೇ ಪದೇ ಹೋಗಿ ಪ್ರತಿ ಮಳೆಗೂ ಕೂಡ ಅಲ್ಲಿ ಎಲ್ಲೊಂದ್ ಕಡೆ ಈ ಒಂದು ಕಾಂಪೌಂಡ್ ನ ಗೋಡೆಯ ಬೇಸ್ಮೆಂಟ್ ಏನಿದೆ ಆ ಒಂದು ಬೇಸ್ಮೆಂಟ್ ವೀಕ್ ಆಗ್ತಾ ಹೋಗಿರುವಂತಹದ್ದು. ಇದೇ ಕಾರಣಕ್ಕಾಗಿ ಕಾಂಪೌಂಡ್ ಕುಸಿತ ಆಗಿದೆ ಅನ್ನುವಂತಹದ್ದು ಸದ್ಯಕ್ಕೆ ಜಿಬಿಎ ಅಧಿಕಾರಿಗಳು ನೀಡ್ತಾ ಇರುವಂತಹ ಮಾಹಿತಿ. ಇದನ್ನ ಹೊರತುಪಡಿಸಿದ್ರೆ ಏನು ಈ ಒಂದು ರಸ್ತೆಯಲ್ಲಿ ಪಾರ್ಕ್ ಮಾಡಿದಂತಹ ಮತ್ತೊಂದು ವಾಹನದ ಮೇಲೆ ಕೂಡ ಇಡೀ ಕಾಂಪೌಂಡ್ ಬಿದ್ದಿರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಇಡೀ ಕಾಂಪೌಂಡ್ ಧ್ವಂಸ ಆಗಿದೆ ಅನ್ನುವಂತಹದ್ದು ಮಳೆಗೋಸ್ಕರ. ಈ ಒಂದು ಘಟನೆಗೆ ಮುಖ್ಯವಾಗಿ ಕಾರಣ ಏನಂತಂದ್ರೆ ಇಂದು ನಿನ್ನೆ ಆಗಿರುವಂತಹ ಘಟನೆ ಅಲ್ಲ ಇದು ಸುಮಾರು ದಿನಗಳಿಂದ ಕೂಡ ಈ ಒಂದು ಕಾಂಪೌಂಡ್ ವಾಲ್ ಏನಿದೆ ಆ ವಾಲ್ ಪಕ್ಕದಲ್ಲಿ ಇದ್ದಂತಹ ಮಣ್ಣಿಗೆ ನೀರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಮಣ್ಣಿನಿಂದ ಕೆಳಗಡೆ ಏನು ಕಾಂಪೌಂಡ್ ಇರುತ್ತೆ ಆ ಕಾಂಪೌಂಡ್ ದಿನೇ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನ ಏನು ಸಂಬಂಧಪಟ್ಟವರು ಗಮನಿಸಕೋಬೇಕಾಗಿತ್ತು. ಆದ್ರೆ ಎಲ್ಲೊಂದ್ ಕಡೆ ಅವರು ನಿರ್ಲಕ್ಷ್ಯ ವಹಿಸಿದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಜೊತೆಗೆ ಬೆಸ್ಕಾಂ ಅಧಿಕಾರಿಗಳು ಜೊತೆಗೆ ಏನು ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು. ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಇನ್ನು ಈಗಾಗಲೇ ಜೆಸಿಬಿಗಳು ಅಂದ್ರೆ 2-3 ಕಂಬಗಳು ಕೂಡ ಬಿದ್ದಿದ್ದಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಒಂದು ಕಂಬಗಳನ್ನ ತೆರವು ಮಾಡಿಸಿ ವಿದ್ಯುತ್ ಅನ್ನ ಕಡಿತ ಮಾಡಿ ಇಲ್ಲಿ ಬೇಕಾಗಿರುವಂತಹ ತೆರವು ಕಾರ್ಯಾಚರಣೆಯನ್ನ ಈಗಾಗಲೇ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.